ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಕೇವಲ 2 ಕಪ್ ಸೋಯಾ ಚಂಕ್ಸ್ನಿಂದ ಈ ರೆಸಿಪಿನ ಮಾಡೋಣ. ತುಂಬ ಟೇಸ್ಟಿಯಾಗೂ ಅಷ್ಟೇ ರುಚಿಕರವಾದ ಈ ರೆಸಿಪಿ ಆಗಿದೆ. ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವಂಥ ಈ ರೆಸಿಪಿ ಆಗಿದೆ. ಹಾಗಾದರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲಕ್ಕಿಂತ ಮೊದಲು ನಾವು 8 ಕಪ್ ಅಷ್ಟು ಸೋಯಾ ಚಂಕ್ಸ್ನ ತೆಗೆದುಕೊಳ್ಳೋಣ. ನಾನು ಇಲ್ಲಿ 4 ಜನರಿಗೋಸ್ಕರ ಮಾಡ್ತಾ ಇರೋದ್ರಿಂದ 7 ಕಪ್ ಅಷ್ಟು ತೆಗೆದುಕೊಂಡಿದ್ದೇನೆ. ನೀವು ಹೆಚ್ಚಿಗೆ ಇದ್ದರೆ ಇನ್ನೂ ಕೂಡ ತೆಗೆದುಕೊಳ್ಬೋದು. ಅದರ ನಂತರ ನೋಡಿ, ನಾವು ಇದಕ್ಕೆ 4 ಕಪ್ ಅಷ್ಟಾದರೂ ಮಿನಿಮಮ್ ಆಗಿ ಬಿಸಿ ನೀರನ್ನು ಹಾಕಬೇಕು. ಈ ಬಿಸಿ ನೀರನ್ನು ಹಾಕಿದ ನಂತರ ನೋಡಿ, ಇದನ್ನು ಯಾವುದಾದ್ರೂ ಒಂದು ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಎಲ್ಲ ಸೋಯಾ ಪ್ರತಿಯೊಂದು ಕಡೆ ನೀರಿನಿಂದ ಸೋಕ್ ಆಗಿರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದರ ನಂತರ ನೋಡಿ, ಇದನ್ನು 5 ನಿಮಿಷವರೆಗೂ ಹಾಗೆ ಬಿಡಬೇಕಾಗುತ್ತೆ. 5 ನಿಮಿಷದ ನಂತರ ನೋಡಿ, ನಾನು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಕೈನಿಂದ ಈ ರೀತಿಯಾಗಿ ಹಿಂಡಿ ಅದರ ಎಲ್ಲ ನೀರನ್ನು ತೆಗಿತಾ ಇದ್ದೇನೆ. ಎಲ್ಲ ನೀರನ್ನು ತೆಗೆದ ನಂತರ ನೋಡಿ, ಎಲ್ಲ ಸೋಯಾ ಚಂಕ್ಸ್ನ ಒಂದು ಬೌಲಲ್ಲಿ ಹಾಕೋಬೇಕು. ಅದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ಅಷ್ಟು ಕೊರಿಯಂಡರ್ ಪೌಡರ್ ಹಾಕ್ತಾ ಇದ್ದೇನೆ. 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್, 2 ಸ್ಪೂನ್ ಅಷ್ಟು ನಾನು ಕೆಂಪು ಖಾರದ ಪುಡಿ ಕೂಡ ಹಾಕ್ತಾ ಇದ್ದೇನೆ. ಅದರ ನಂತರ ನೋಡಿ, ನಾವು ಇಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನವನ್ನು ಹಾಕಬೇಕಾಗುತ್ತೆ. ಅದರ ನಂತರ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಾನು ಇಲ್ಲಿ 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಅದರ ನಂತರ 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಕೂಡ ಹಾಕಿದ್ದೇನೆ. ಇದನ್ನು ಹಾಕಿದ ನಂತರ ನೋಡಿ, ಇವಾಗ ನಾವು 4 ಸ್ಪೂನ್ ಅಷ್ಟು ಇಲ್ಲ 3 ರಿಂದ 4 ಸ್ಪೂನ್ ಅಷ್ಟು ನಾವು ಇಲ್ಲಿ ಗಟ್ಟಿ ಮೊಸರನ್ನ ಹಾಕಬೇಕಾಗುತ್ತೆ. ಮೊಸರನ್ನ ಹಾಕಿದ ನಂತರ ನೋಡಿ, ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆನೂ ಚೆನ್ನಾಗಿ ಸೋಯಾಗಿ ಇದು ಚೆನ್ನಾಗಿ ಅಪ್ಲೈ ಆಗಿರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದನ್ನು 5 ರಿಂದ 10 ನಿಮಿಷವರೆಗೂ ಇಡೋಣ. ಇದು ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗಿದೆ, ನೀವು ನೋಡ್ಬೋದು. ಎಲ್ಲಿ ಕೂಡ ಬಿಡಬಾರ್ದು. ಆ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಅದರ ನಂತರ 5 ನಿಮಿಷದ ನಂತರ ನೋಡಿ, ನಾನು ಇಲ್ಲಿ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ತಾ ಇದ್ದೇನೆ. ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ನೋಡಿ, ನಾವು ಸೋಕ್ ಮಾಡಲಿಕ್ಕೆ ಇಟ್ಟಿರುವಂಥ ಸೋಯಾ ಚಂಕ್ಸ್ನ ಇದರಲ್ಲಿ ಹಾಕಿ ನಾವು 2 ರಿಂದ 3 ನಿಮಿಷವರೆಗೂ ಚೆನ್ನಾಗಿ ಈ ರೀತಿಯಾಗಿ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ ಆಯಿಲಲ್ಲಿ. ಇದರಲ್ಲಿ ಏನೂ ಕೂಡ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ ನೀವು ಇದನ್ನು ಮಿಕ್ಸ್ ಮಾಡ್ತಾ ಹೋಗಿ ಇದೇ ರೀತಿಯಾಗಿ ನೀವು ಇದನ್ನು ಫ್ರೈ ಮಾಡಿ 2 ರಿಂದ 3 ನಿಮಿಷ ಆದ ನಂತರ ನೋಡಿ, ಇದಕ್ಕೆ ನಾವು ಒಂದು ಈರುಳ್ಳಿನ ಕಟ್ ಮಾಡಿ ಈ ರೀತಿ ಹಾಕಬೇಕಾಗುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ, ಅದರ ನಂತರ ನೋಡಿ, ನಾನು ಒಂದು ಇಲ್ಲಿ ಕ್ಯಾಪ್ಸಿಕಮ್ನ ಕೂಡ ತೆಗೆದುಕೊಂಡಿದ್ದೇನೆ. ಇದನ್ನು ಕೂಡ ನಾವು ಉದ್ದಕ್ಕೆ ಈ ರೀತಿಯಾಗಿ ಕಟ್ ಮಾಡಿ ಇದನ್ನು ಕೂಡ ನಾವು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರ ನೋಡಿ, ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗಿರಬೇಕು. ಇದನ್ನು ಹಾಕಿದ ನಂತರ ಕೂಡ ನಾವು 1 ರಿಂದ 2 ನಿಮಿಷವರೆಗೂ ಇದೇ ರೀತಿಯಾಗಿ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದೇ ನಾವು ಕಡಾಯಿಯಲ್ಲಿ ನೋಡಿ 2 ಸ್ಪೂನ್ ಅಷ್ಟು ನಾನು ಆಯಿಲ್ನ ಹಾಕಿದ್ದೇನೆ. ಆಯಿಲ್ನ ಹಾಕಿದ ನಂತರ ಇದರಲ್ಲಿ ಕೂಡ ನಾನು ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ. ಅದನ್ನು ಕೂಡ ನಾವು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು. ಚೆನ್ನಾಗಿ ಈರುಳ್ಳಿ ಫ್ರೈ ಆಗೋವರೆಗೂ ಇದನ್ನು 1 ರಿಂದ 2 ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದರ ಸ್ವಲ್ಪನೇ ಕಲರ್ ಚೇಂಜ್ ಆದ ನಂತರ ನೋಡಿ, ನಾನು ಇದಕ್ಕೆ 1 ಟೊಮೆಟೊ ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಕೂಡ ನಾನು ತುಂಬಾ ಸಣ್ಣಗೆ ಕಟ್ ಮಾಡಿದ್ದೆ. ಇದನ್ನು ಕೂಡ ಹಾಕಿದ ನಂತರ ನೋಡಿ, ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡೋಣ. ಅದರ ನಂತರ ನೋಡಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು 1.5 ಸ್ಪೂನ್ ಅಷ್ಟು ಇದರಲ್ಲಿ ಹಾಕಿದ್ದೇನೆ. ಅದನ್ನು ಹಾಕಿ ಕೂಡ ನಾವು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದರ ನಂತರ ನೋಡಿ, ನಾನು ಇಲ್ಲಿ 2 ಸ್ಪೂನ್ ಅಷ್ಟು ಕೆಂಪು ಖಾರದ ಪುಡಿನ ಹಾಕ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆನೂ ಕೂಡ ನಾನು 2 ಸ್ಪೂನ್ ಅಷ್ಟು ಕೆಂಪು ಖಾರದ ಪುಡಿ ಹಾಕಿದ್ದೆ. ನೀವು ನಿಮಗೆ ರುಚಿಗೆ ತಕ್ಕಷ್ಟು ಕೆಂಪು ಖಾರದ ಪುಡಿ ಕೂಡ ಹಾಕ್ಬೋದು. ಅದರ ನಂತರ ನೋಡಿ, ನಾವು ಇಲ್ಲಿ ಫ್ರೈ ಮಾಡಿ ಇಟ್ಟಿರುವಂಥ ಸೋಯಾ ಚಂಕ್ಸ್ನ ಇದರಲ್ಲಿ ಹಾಕಬೇಕಾಗುತ್ತೆ. ಸೋಯಾ ಚಂಕ್ಸ್ನ ಚೆನ್ನಾಗಿ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ನಾವು ಇದಕ್ಕೆ
ರುಚಿಗೆ ತಕ್ಕಷ್ಟು ಮತ್ತು 1/2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೇನೆ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೋದು. ಉಪ್ಪನ್ನು ಹಾಕಿದ ನಂತರ ಕೂಡ ನಾನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿದ್ದೇನೆ. ಅದರ ನಂತರ ನೋಡಿ ನಾನು ಇದರಲ್ಲಿ ಮತ್ತೆ 1 ಕಪ್ ಅಷ್ಟು ಬಿಸಿ ನೀರನ್ನು ಹಾಕಿದ್ದೇನೆ. ಇಲ್ಲಿ ನನಗೂ ಸ್ವಲ್ಪ ಕಡಿಮೆ ಕೂಡ ಅನಿಸಿತ್ತು ನೀರ, ಅದಕ್ಕೆ ನಾನು ಇಲ್ಲಿ ಮತ್ತೆ 2 ಕಪ್ ಅಷ್ಟು ನಾನು ಇಲ್ಲಿ ಬಿಸಿ ನೀರನ್ನ ಹಾಕ್ತಾ ಇದ್ದೇನೆ. ಹಾಕಿ ನಾವು ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನೋಡಿ ಇದಕ್ಕೆ ನಾವು ಗರಂ ಮಸಾಲ ಹಾಕಬೇಕು. ಮತ್ತು ನಾನು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮೇಲಿಂದ ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಹಾಕಿದ ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ನೋಡಿ ಇದನ್ನು ಚೆನ್ನಾಗಿ ನಾವು 5 ರಿಂದ 8 ನಿಮಿಷವರೆಗೂ ಮೀಡಿಯಂ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡಬೇಕು. ಅಂದರೆ ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು. ಇದು ಬಾಯ್ಲ್ ಆದ ನಂತರ ನೋಡಿ ನಿಮಗೆ ಗ್ರೇವಿ ಸ್ವಲ್ಪ ಥಿಕ್ ಬೇಕಂದರೆ ಇದನ್ನು ಇನ್ನೂ ಕೂಡ ಒಂದು ಸ್ವಲ್ಪ ನೀವು ಇದನ್ನು ಬಾಯ್ಲ್ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಒಂದು ಸ್ವಲ್ಪನೇ ಈ ರೀತಿ ತಿಳುವಾಗಿ ಬೇಕಂದರೆ ನೀವು ಮುಂಚೆನೇ ಗ್ಯಾಸ್ನ ಆಫ್ ಮಾಡಿ ಎಷ್ಟು ಚೆನ್ನಾಗಿ ಈ ಸಬ್ಜಿ ರೆಡಿ ಆಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಇದನ್ನು ನೋಡಿ ನೀವು ಸ್ವಲ್ಪ ತಿಳುವಾಗಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಕರವಾದ ಈ ರೆಸಿಪಿ ಟ್ರೈ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾದ ಈ ರೆಸಿಪಿನ ನೀವು ಮನೆಯಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಬೋದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು